ಎಷ್ಟೋ ಜನ ತಾಜ್ ಮಹಲ್ ನೋಡಿದಿರ ನೀವು, ಯಾರೋ ಒಬ್ಳಿಗೋಸ್ಕರ ಏನೋ ಒಂದು ಮಾಡಿದ್ರು. ಆದರೆ ಇಲ್ಲಿ ಮಾಡ್ತಾ ಇರೋದು ಒಂದು ನಿರಾಶ್ರಿತರಿಗೋಸ್ಕರ ಮಾಡ್ತಾ ಇರೋ ಸ್ಮಾರಕ ಇದು. ಪುಷ್ಪಾ ಮೇಡಮ್ ಅವರು ಹಾಗೆ ಅವರ ಕುಟುಂಬಸ್ಥರು ಬಂದಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ, ಒಂದ್ ಕಡೆ ಬೇಜಾರು ಕೂಡ ಆಗ್ತಾ ಇದೆ. ಅವರ ಮುದ್ದಿನ ಮಗಳು ಜಯಶ್ರೀ ಮೇಡಮ್ ಅವ್ರದ್ದು ಮೊದಲನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೂತನ ಕಟ್ಟಡ ಕಾಮಗಾರಿಗೆ ಒಂದು 700 ಆಲೋ ಬ್ಲಾಕ್ ನ ತಗೊಂಡು ಕೊಡ್ತಾ ಇದ್ದಾರೆ. ಸರ್, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನಾವು 3-4 ತಿಂಗಳ ಹಿಂದೆ ಬಂದಾಗ ಏನಂದ್ರೆ ಏನಿಲ್ಲ, ಒಂದೇ ಒಂದು ಫ್ಲೋರಲ್ಲಿ ಇನ್ನೂ ಅರ್ಧಂಬರ್ಧ ಕೆಲಸ ನಡೀತಾ ಇತ್ತು. ಇವತ್ತು ಆಲ್ರೆಡಿ ಒಂದು ಫ್ಲೋರ್ ಮುಗಿಸಿ 2ನೇ ಫ್ಲೋರ್ ಕಾಲಿಟ್ಟವ್ರೆ. ಯಾವುದೇ ಒಂದು ವಿಧಾನಸೌಧ ಆಗಿರ್ಬೋದು, ಯಾವುದೇ ಒಂದು ಸ್ಮಾರಕಕ್ಕೋಸ್ಕರ ನಾವು ಇದು ಮಾಡ್ತಾ ಇಲ್ಲ. ಒಂದೊಂದು ಇಟ್ಟಿಗೆ 35 ರೂಪಾಯಿ ಅಂತ ಹೇಳಿದ್ರು ನಮಗೆ ಬೇಕಾದಷ್ಟು ಎಷ್ಟು ಆಗುತ್ತೆ. ಪ್ರತಿಯೊಬ್ಬರು ಸಹ ಒಂದು ಇಟ್ಟಿಗೆಗೋಸ್ಕರ ಸಹಾಯ ಮಾಡಿ ಸಾಕು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಪುಷ್ಪಾ ಮೇಡಮ್ ಅವರು ಹಾಗೆ ಅವರ ಕುಟುಂಬಸ್ಥರು ಬಂದಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ, ಒಂದು ಕಡೆ ಬೇಜಾರು ಕೂಡ ಆಗ್ತಾ ಇದೆ. ಅವರ ಮುದ್ದಿನ ಮಗಳು ಜಯಶ್ರೀ ಮೇಡಮ್ ಅವ್ರದ್ದು ಒಂದು ಮೊದಲನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೂತನ ಕಟ್ಟಡ ಕಾಮಗಾರಿಗೆ ಒಂದು 700 ಆಲೋ ಬ್ಲಾಕ್ನ ತೊಗೊಂಡ್ಬಂದು ಕೊಡ್ತಾ ಇದ್ದಾರೆ. ಒಂದು ಕಡೆ ಖುಷಿ ಆಯಿತು ಅವ್ರು ಆಲೋ ಬ್ಲಾಕ್ನ ಕೊಡ್ತಾ ಇದ್ದಾರೆ ಅಂತ, ಇನ್ನೊಂದು ಕಡೆ ಬೇಜಾರಾಯಿತು ಅವ್ರ ಮಗಳು ಇಲ್ವಲ್ಲ ಅಂತ. ಸೊ ಎಲ್ಲೇ ಇದ್ದರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೊಂದು ಜನ್ಮ ಅಂತ ಇದ್ದರೆ ಜಯಶ್ರೀ ಮೇಡಮ್ ಅವರು ಮತ್ತೆ ನಿಮ್ಮ ಕುಟುಂಬದಲ್ಲಿ ಹುಟ್ಟಿ ಬರಲಿ ಅಮ್ಮ. ಸೊ ಇಲ್ಲಿಗೆ 700 ಆಲೋ ಬ್ಲಾಕ್ನ ಕೊಡಿಸಿದ್ದಕ್ಕೆ ಧನ್ಯವಾದ. ಸೊ ಇದು ಬಿಲ್ಡಿಂಗ್ ಎಷ್ಟು ವರ್ಷಗಳ ಕಾಲ ಇರುತ್ತೋ ಅಷ್ಟು ವರ್ಷಗಳ ಕಾಲ ನಿಮ್ಮ ಮಗಳ ಹೆಸರಿರುತ್ತೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ನೊಂದಿದ್ದು, ಅದೇ ಏನಾದ್ರು ಒಂದು ಮಾಡಬೇಕಲ್ಲ ಅವ್ರ ಹೆಸರು ಅಂತ ಅಂದಾಗ ನಮಗೆ ಯೋಗೇಶ್ ಅವರು ಜ್ಞಾಪನ ಬಂದರು. ಇದಕ್ಕೋಸ್ಕರ ಹೊಸ ಆಶ್ರಮಕ್ಕೆ ನಾವು ಕೊಡಲೇಬೇಕು ಅಂತೇಳಿ ಈ ಒಂದು ಆಲೋ ಬ್ಲಾಕ್ನ ನಾವು ಚೂಸ್ ಮಾಡಿದೋ. ಅದನ್ನು ತಗೊಬಂದು ಇಲ್ಲಿ ಇಳಿಸ್ತಾ ಇದ್ದೀವಿ. ಯೋಗೇಶ್ ಅಣ್ಣ ಅವ್ರು ಹೇಳ್ದಂಗೆ ಇದನ್ನು ಶಾಶ್ವತವಾಗಿ ಇಲ್ಲಿ ನಡೆಸ್ಕೊಂಡು ಹೋಗಬೇಕು. ಆ ಶಾಶ್ವತವಾಗಿ ನಡೆಸ್ಕೊಂಡು ಹೋಗ್ಬೇಕಂದ್ರೆ ದಾನಿಗಳು ಮುಂದೆ ಬರಬೇಕು. ಜೊತೆಗಳು ಏನಂತ ಹೇಳಿದ್ರೆ ನಾವು ಏನೇ ಒಂದು ಮಾಡೋದ್ರೂ ಸಾಧು ತೃಣ ಸಮಾನ. ಇವ್ರು ಮಾಡ್ತಾ ಇರೋಂಥ ಒಂದು ಕೆಲಸ ಶಾಶ್ವತವಾದದ್ದು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗಳು ನಾವು ಕೇಳ್ಕೊಳ್ಳೋದೇನೆಂದರೆ, ಇದೇ ಲಾಸ್ಟ್ ಫೆಬ್ರವರಿ ಒಳಗೆ ನಾವು 10 ಮೂಟೆ ಸಿಮೆಂಟ್ ತಗೊಬಂದಾಗೂ ಇದೇ ಮಾತು ಹೇಳಿದ್ದೆ. ತಮ್ಮ ಕೈಲಾದಂಥ ಸಹಾಯ, ಒಂದೊಂದು ಇಟ್ಟಿಗೆ 35 ರೂಪಾಯಿ ಅಂತ ಹೇಳಿದ್ರು ನಮಗೆ ಬೇಕಾದಷ್ಟು ಎಷ್ಟು ಆಗುತ್ತೆ. ಪ್ರತಿಯೊಬ್ಬರು ಸಹ ಒಂದು ಇಟ್ಟಿಗೆಗೋಸ್ಕರ ಸಹಾಯ ಮಾಡಿ ಸಾಕು. ಈ ಆಶ್ರಮನ ಒಂದು ದೊಡ್ಡ ದೇಗುಲಾಗಿ ನಾವು ಮಾಡ್ಬೋದು ಅಂತ ಲಾಸ್ಟ್ ಟೈಮು ನಾನು ಹೇಳಿದ್ದು. ಈ ಸಲಿನೂ ಅಷ್ಟೇ, ಇದು ಆಶ್ರಮ ಅಲ್ಲ, ನಿರಾಶ್ರಿತರ ಒಂದು ದೇಗುಲ ಅಂತ ತಿಳ್ಕೊಳ್ಳಿ. ಪ್ರತಿಯೊಬ್ಬರು ಸಹ ನೀವು ಇವ್ರಿಗೆ ಏನಾಗುತ್ತೆ ತಮ್ಮ ಕೈಯಲ್ಲಿ ತನ್ನ ಮನ ಧನ ಎಲ್ಲ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಆಶ್ರಮ ಹೇಗೆ ಮೂಡ್ ಬರ್ತಾ ಇದೆ ಈಗ, ಪ್ರತಿಯೊಬ್ಬರು ಅವರು ಕಷ್ಟಪಟ್ಟಿರೋ ದುಡ್ಡಲ್ಲಿ ತಂದುಕೊಟ್ಟು ಹೋಗ್ತಾ ಇದ್ದಾರೆ. ಅದ್ರ ಅವ್ರು ತಂದುಕೊಟ್ಟಿದ್ದಕ್ಕೆ ತಕ್ಕ ಬೆಲೆ ಸಿಗುವ ಹಾಗೆ ಕೆಲಸ ನಡೀತಾ ಇದೆಯಾ? ಸರ್, ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾವು 3-4 ತಿಂಗಳ ಹಿಂದೆ ಬಂದಾಗ ಏನಂದ್ರೆ ಏನಿಲ್ಲ, ಒಂದೇ ಒಂದು ಫ್ಲೋರಲ್ಲಿ ಇನ್ನೂ ಅರ್ಧಂಬರ್ಧ ಕೆಲಸ ನಡೀತಾ ಇತ್ತು. ಇವತ್ತು ಆಲ್ರೆಡಿ ಒಂದು ಫ್ಲೋರ್ ಮುಗಿಸಿ 2ನೇ ಫ್ಲೋರ್ ಕಾಲಿಟ್ಟವ್ರೆ. ಇಲ್ಲಿ ದೇವಸ್ಥಾನನೂ ಅಷ್ಟೇ ತುಂಬ ಚೆಂದಾಗಿ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಜ್ಜಿಯವ್ರದ್ದು ಸಮಾಧಿನ ತುಂಬ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಅದು ಖುಷಿ ಆಯಿತು. ಯಾರು ಹೆಂಗಾದರೂ ಇಲ್ಲಿ ಅಜ್ಜಿನ ಚೆನ್ನಾಗಿ ನೋಡ್ಕೊಂಡ್ರಲ್ಲ, ಆ ನೋಡ್ಕೊಂಡೋದ್ರ ಜೊತೆಗೆ ಅವ್ರ ಸಮಾಧಿನ ಅದೇ ರೀತಿ ಕಟ್ತಾ ಇದ್ದಾರೆ. ಈಗ ಮಾಡ್ತಾ ಇರೋ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ವಿಧಾನಸೌಧ ಆಗಿರ್ಬೋದು, ಯಾವುದೇ ಒಂದು ಸ್ಮಾರಕಕ್ಕೋಸ್ಕರ ನಾವು ಇದು ಮಾಡ್ತಾ ಇಲ್ಲ. ಇದು ಮಾಡ್ತಾ ಇರೋದು ಜೀವನ ಪರ್ಯಂತ ಪ್ರತಿಯೊಬ್ಬರು ನೆನಪಿಟ್ಕೋಬೇಕು. ಎಷ್ಟೋ ಜನ ತಾಜ್ ಮಹಲ್ ನೋಡಿದ್ದೀರ ನೀವು, ಯಾರೋ ಒಬ್ಳಿಗೋಸ್ಕರ ಏನೋ ಒಂದು ಮಾಡಿದ್ರು. ಆದರೆ ಇಲ್ಲಿ ಮಾಡ್ತಾ ಇರೋದು ಒಂದು ನಿರಾಶ್ರಿತರಿಗೋಸ್ಕರ ಮಾಡ್ತಾ ಇರೋ ಒಂದು ಸ್ಮಾರಕ ಇದು. ಶಾಶ್ವತವಾಗಿ 100 ವರ್ಷ 1000 ವರ್ಷಗಳು ಸಹ ನಾವು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಬಂದು ಇಲ್ಲಿ ನೋಡಿದಾಗ ನಮ್ಗೆ ಅನಿಸುತ್ತೆ, ಹೌದು ನಮ್ಮ ತಾತ ಅವರು, ನಮ್ಮ ಅಜ್ಜಿಯವರೆಲ್ಲರೂ ಸಹ ಇಲ್ಲಿ ಏನೋ ಒಂದು ದಾನ ಮಾಡಿದರು, ಆ ಜಾಗಕ್ಕೆ ನಾವು ಬಂದಿದ್ದೀವಿ ಅನ್ನೋ ಒಂದು ಸ್ಮರಣೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೋಸ್ಕರ ಯೋಗೇಶ್ ಅವ್ರು ಮಾಡೋದಕ್ಕೆ ನಾವು ಇನ್ನೂ ಹೆಚ್ಚಿನಾಗಿ ಕೈ ಜೋಡಿಸ್ಬೇಕು ಅಂತ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಭಾಳ ಚೆನ್ನಾಗಿ ಹೇಳಿದ್ರಿ. ಸೊ ಅಣ್ಣವ್ರು ಹೇಳಿದ್ರು ಒಂದು ಮಾತು ಅದ್ಭುತವಾಗಿ, ತಾಜ್ ಮಹಲ್ ನೋಡೋಕ್ಕೆ ಲಕ್ಷಾಂತರ ಜನ ಹೋಗ್ತಾರೆ.
ಸೊ ಅದು ಯಾರೋ ಒಬ್ರಿಗೋಸ್ಕರ ಅದನ್ನು ಒಬ್ಬರು ಪ್ರೇಯಸಿಗೋಸ್ಕರ ತಾಜ್ ಮಹಲ್ನ ನಿರ್ಮಾಣ ಮಾಡಿದ್ರು. ಅದನ್ನು ನೋಡೋಕ್ಕೆ ಲಕ್ಷಾಂತರ ಜನ ಹೋಗಿ ವೀಕ್ಷಣೆ ಮಾಡಿ ಬರ್ತಾರೆ, ತಪ್ಪೇನಿಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಆದರೆ ಇದೊಂದು ದೇವಾಲಯ ನಿರ್ಗತಿಕರಿಗಾಗಿ, ರಸ್ತೆಯಲ್ಲಿ ಮಲಗುವ ಅನಾಥರುಗಳಿಗಾಗಿ ಒಂದು ದೇವಾಲಯ ನಿರ್ಮಾಣ ಆಗ್ತಾಯಿದೆ. ಆಶ್ರಮ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ, ದೇವರ ಮಕ್ಕಳ ಸ್ವರ್ಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಒಂದು ಸತಿ ವಿಸಿಟ್ ಮಾಡಿ. ಈ ಜಾಗಕ್ಕೆ ಇಟ್ಟಿಗೆ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ಮರಳು ಆಗಿರ್ಬೋದು, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅಣ್ಣವ್ರು ಹೇಳ್ದಂಗೆ ಒಂದು ಇಟ್ಟಿಗೆ 35 ರೂಪಾಯಿ. ನೀವು ಒಂದು ಇಟ್ಟಿಗೆ ಕೊಟ್ಟರು ನಿಮ್ಮ ಹೆಸರು ಸೂರ್ಯಚಂದ್ರ ಇರೋವರೆಗೂ ಶಾಶ್ವತವಾಗಿರುತ್ತೆ, ಅದನ್ನು ಯಾರು ಎತ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಜಾಗಕ್ಕೆ ವಿಸಿಟ್ ಮಾಡಿ, ಕೈಲಾದಷ್ಟು ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ಧನ್ಯವಾದ ಸರ್, ಥ್ಯಾಂಕ್ ಯು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.